ನನ್ನವನು. ನೀನು ನನಗೆ ಮಾತ್ರ ಸಿಗಬೇಕು ವಿನು, ನನಗೆ ಮಾತ್ರ ಸಿಗಬೇಕು. ವಿದ್ಯಾ, ವಿದ್ಯಾ, ವಿದ್ಯಾ ಕೇಳಿಸ್ತಾ? ನೋಡು, ರೂಮ್ ಸ್ವಲ್ಪನೂ ಕ್ಲೀನ್ ಆಗಿಲ್ಲ. ಇವೆಲ್ಲ ನನ್ಗಾಗಲ್ಲ, ಇರಿಟೇಟ್ ಆಗುತ್ತೆ. ವಿದ್ಯಾ, ವಿದ್ಯಾ, ಹೌ ಕ್ಯಾನ್ ಯು ಸ್ಲೀಪ್ ಲೈಕ್ ದಿಸ್? ಅಲ್ರಾಮ್ ಅಷ್ಟು ಜೋರಾಗಿ ಬಡ್ಕೊಂಡ್ರೆ ಹೆಸರು ಆಗಿಲ್ವಾ? ವಿದ್ಯಾ, ವಿದ್ಯಾ, ವಿನು, ಆಗ್ಲೇ ಹೊರಟ್ಬಿಟ್ಯಾ? ಅಮ್ಮ, ರೂಮ್ ಸ್ವಲ್ಪನೂ ಕ್ಲೀನ್ ಆಗಿಲ್ಲ. ಎಲ್ಲೋ ಕ್ಲೀನಾಗೇ ಇದೆಯಲ್ಲ. ನಾನು ಹೇಳಿದ್ದು ಆ ಕಡೆ. ಪಾಪ ವಿದ್ಯಾ, ಹೇಗ್ ಮಲ್ಗಿದಳು ನೋಡು. ಅಮ್ಮ, ನಾನ್ ಮಾತಾಡ್ತಿರೋದು ರೂಮ್ ಕ್ಲೀನ್ ಇಲ್ಲ ಅನ್ನೋದ್ರ ಬಗ್ಗೆ. ಅಯ್ಯೋ, ಎಬ್ಬಿಸ್ಬೇಕಿತ್ತು. ಎಷ್ಟು ಟ್ರೈ ಮಾಡಿದ್ರು ಹೇಳ್ತಾನೆ ಇಲ್ಲ. ಅವಳು ಕೂಗಿ ಕೂಗಿ ಸಾಕಾಗೋಯ್ತು. ಪ್ರಭಾತೆ ಹೇಳಿದ್ರು ಅಂತ ಅವಳು ಈ ರೂಮಿಗೆ ಬಂದ್ಲು. ಅಮ್ಮ, ಡೋರ್ ಓಪನ್ ಇದ್ದು ನಂಗೆ ನಿದ್ದೆ ಬರಲ್ಲ, ಲೈಟ್ಸ್ ಆನ್ ಇದ್ದು ನಂಗೆ ನಿದ್ದೆ ಬರಲ್ಲ. ಹೇಗೋ ಒದ್ದಾಡಿ ಒದ್ದಾಡಿ ನಿದ್ದೆ ಬರೆಸ್ಕೊಂಡೆ. ಅವಳು ನೋಡು, ಕೂತ್ ಜಾಗದಲ್ಲಿ ಹೇಗೆ ಮಾಡ್ಕೊಂಡಿದ್ದಾಳೆ. ಹೋಗ್ಲಿ ಬಿಡೋ ಪಾಪ. ವಿದ್ಯಾ ನಿನ್ ಹೆಂಡತಿ ಕಣ. ಪ್ಲೀಸ್ ಅಮ್ಮ, ನಾನು ಆಚೆ ಹೋಗ್ಬೇಕು, ಜಾಗ ಬಿಡು. ಅಯ್ಯೋ, ಅವರು ಎಷ್ಟೊತ್ತಾಗೋಯ್ತು? ನಂಗೆ ಎಚ್ಚರನೇ ಆಗಿಲ್ಲ. ಈಗ ನಾನು ಸರ್ಸರ ಅಂತ ತಾತಂಗೆ ಟ್ಯಾಬ್ಲೆಟ್ ಕೊಡ್ಬೇಕು, ಅಮ್ಮಂಗೆ ಬಿಸಿ ಬಿಸಿ ಕಾಫಿ ಕೊಡ್ಬೇಕು, ಪಟ್ಪಟ ಅಂತ ಅಪ್ಪಂಗೆ ಪೇಪರ್ ಕೊಡ್ಬೇಕು. ವಿದ್ಯಾ, ಇರು, ಸ್ವಲ್ಪ ಆರಾಮಾಗಿರು. ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ಅನ್ಕೊಳ್ಳೋಳು ನನ್ನ ಮಗನ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ಬಿಟ್ಟಿದ್ಯಾ? ಅರು, ರಕ್ಷಾ ಇದ್ದಿದ್ದಾಳ? ಇಬ್ರು ಸರಿಯಾಗಿದ್ದೀರಾ. ರಾತ್ರಿ ಅವಳು ನಿನ್ನನ್ನು ವಿಚಾರಿಸೋದಕ್ಕೆ ಬರ್ತಾಳೆ, ನೀನು ಬೆಳಗ್ಗೆ ಎದ್ದ ತಕ್ಷಣ ಅವಳನ್ನ ವಿಚಾರಿಸ್ತಾ ಇದೀಯ. ಅವಳು ರಾತ್ರಿ ಲೇಟಾಗಿ ಮಲಗಿದಾಳೆ, ಇನ್ನೂ ಎದ್ದಿಲ್ಲ. ನಾನು ಮೊದಲು ರಕ್ಷಣ್ ಹತ್ರ ಮಾತಾಡ್ಬೇಕು. ನಾನು ಮೊದಲು ರಕ್ಷಣ್ ಮಾತಾಡ್ಸ್ಬೇಕಾರು. ವಿದ್ಯಾ, ಪಾಪ ಅವಳು ಇನ್ನೂ ಮಲಗಿದಾಳೆ, ಅವಳು ಇಲ್ಲೇ ಇರ್ತಾಳಲ್ವಾ, ಆಮೇಲೆ ನೀನ್ ಮಾತಾಡೋಂತೆ. ನಾನಿನೀಗ ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಬಾ ಬಾ ಬಾ. ನೀನು ವಿದ್ಯಾ, ನೆನ್ನೆ ಏನು ತೊಂದರೆ ಆಗಿಲ್ಲ ತಾನೆ? ಅಯ್ಯೋ, ಆ ಸೋಪ್ ಇಷ್ಟ. ವಿದ್ಯಾ, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಕೋಪಿಷ್ಟ ಅಲ್ಲ ಅವನು ಅಂತ. ಅಯ್ಯೋ ಅರು, ಅದು ಸಾಕು ಅಥವಾ ಸೋ ಅರು, ಕಾಕು ಅಥವಾ ಕೋ ಅಲ್ಲ ಅಂತ ಎಷ್ಟಲ್ಲಿ ಹೇಳಿದ್ದೀನಿ ನಿನ್ಗೆ. ಹೋಗ್ಲಿ, ಸೋಪಿಷ್ಟ ಅನ್ನೋದಕ್ಕೆ ಅರ್ಥ ಏನು ಅಂತ ಈಗ್ಲಾದ್ರೂ ಹೇಳು. ಇಲ್ಲ, ಇವಾಗ ಹೇಳಲ್ಲ. ಆದ್ರೆ ತುಂಬಾ ತೊಂದರೆ ಕೊಡ್ತಾನೆ. ಅಯ್ಯೋ, ರೇ ರೇ ಕೊಡ್ತಾರೆ. ವಿದ್ಯಾ,
ಏನಾಯ್ತು? ಬಾಗ್ಲಾಗಕ್ ಹೋಗ್ತಾರೆ ಎಲ್ಲದಕ್ಕೂ ಅಲಾರಾಮ್ ಇಟ್ಕೊಂಡಿರ್ತಾರೆ. ಮಧ್ಯರಾತ್ರಿ ಎದ್ದು ಬಾತ್ರೂಮ್ ಹೋಗಕ್ಕೂ ಅಲಾರಾಮ. ಯಪ್ಪ, ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಓ ಹೌದಾ, ನೀನು ಆ ವಿಷಯ ಹೇಳಿದ್ದಾ? ಸರಿ ಬಿಡು. ನಾನೆಲ್ಲೋ ನೀನು ವಿನು ಮೊದಲನೇ ಸಲ ಹೋಗಲಿ ಬಿಡು. ಅದೆಲ್ಲ ಮುಹೂರ್ತ ನೋಡಿ ಶಾಸ್ತ್ರದ ಪ್ರಕಾರ ಆಗಬೇಕು. ಆದರೆ ಅದಕ್ಕೆ ಅದೆಲ್ಲ ಏನು ಬೇಡ ಅಂತ ಸುಮ್ಮನಾಗಿಸ್ಬಿಟ್ರು. ನೋಡು ವಿದ್ಯಾ, ನನ್ನ ಮಗ ತಾನಿರೋ ಜಾಗ ಕ್ಲೀನಾಗಿರಬೇಕು ಅಂತ ಬಯಸೋನು. ಅದನ್ನು ಬಿಟ್ಟರೆ ಅವನ ಮನಸ್ಸು ತುಂಬ ಒಳ್ಳೆಯದು ಕಣೆ. ಅರು, ಏನೇ ಅರುಗಿರು ಅಂದ್ಕೊಂಡು ಏಕವಚನದಲ್ಲಿ ಮಾತಾಡ್ತಾ ಇದೀಯಾ? ನಾನು ನಿನ್ನ ಅತ್ತೆ. ಈ ಸಲಿಗೆ ಎಲ್ಲ ಸರಿ ಹೋಗಲ್ಲ. ಹೆದರ್ಕೊಂಡ್ಬಿಟ್ಯಾ? ನೋಡು ವಿದ್ಯಾ, ಮರ್ಯಾದೆ ಅನ್ನೋದು ಮನಸ್ಸಲ್ಲಿರಬೇಕು, ಮಾತಿನಲ್ಲ. ನೀನೇನು ಅಂತ ನನಗೆ ಗೊತ್ತಿಲ್ವೇನೆ. ಹಿಂದೆ ಹೇಗಿದ್ವೋ ಮುಂದೇನು ನಾವು ಹಾಗೇ ಇರ್ತೀವಿ. ನೀನೇನು ಯೋಚನೆ ಮಾಡಬೇಡ. ಅರು, ಅದು ಅರುಗ್ ಹೇಗೆ ಹೇಳಿ? ನಾನು ಅರು ಸೊಸೆ ಅಲ್ಲ, ರಕ್ಷಾನೇ ಸೊಸೆ ಆಗೋಳು ಅಂತ ಈಗಲೇ ಹೇಳ್ಬಿಡ್ಲಾ? ಅಯ್ಯೋ ದೇವ್ರೆ, ಮನ್ಸಿಗೆ ತಟ ಅಂತ ಬರೋ ಮಾತು ಯಾಕೆ ಬಾಯಲ್ಲಿ ಪಟ ಅಂತ ಬರ್ತಾ ಇಲ್ಲ? ಅರು ಈ ಥರ ಯಾಕೆ ಮನ್ಸಿಗೆ ತಗೊಂಡಿದ್ದಾರೆ? ಇದೆಲ್ಲ ರಕ್ಷಾ ವಿನು ಒಂದಾಗೋವರೆಗೂ ಮಾತ್ರ ಅಂತ ನಾನು ಹೇಗೆ ಹೇಳಿ? ಅರು ಬೇಜಾರಾಗುತ್ತಾ? ಏನಾಯ್ತೆ? ನಾನು ರಕ್ಷನ್ ಕಾಫಿ ತಗೊಂಡೋಗ್ಬೇಕು. ಅಯ್ಯೋ, ಏನ್ ಹುಡುಗಿರೇ ನೀವು ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ ಆಗಲ್ಲ ಅನ್ನೋ ತರ ಆಡ್ತೀರಾ. ರಕ್ಷನ್ ಮದ್ವೆ ಆದ್ರೆ ನೀನೇನ್ ಮಾಡ್ತೀಯಾ? ಅರು, ನೀನ್ ಜಾಗ ಬಿಡು ಮೊದಲು. ಹಾ ರೀ ನಾಯ್ಡು, ಎ ಖಾತಾನೋ ಬಿ ಖಾತಾನೋ ಈ ಖಾತಾನೋ ಆ ಖಾತಾನೋ ಯಾವುದೋ ಒಂದು ಖಾತಾ ಅಂತಿದೆ ಅಲ್ವೇನ್ರಿ? ಹೇಗೋ ಒಂದು ಆ ಕಸ್ಟಮರ್ನ ಒಪ್ಸಿ ಅವ್ರಿಗೆ ಹೇಳಿ, ಖ್ಯಾತೆ ತೆಗಿದಲ್ಲೇ ಇರೋ ಹೆಂಡತಿ, ಕಿರಿಕಿಲ್ದಲ್ಲೇ ಇರೋ ಸೈಟು ಈ ಭೂಮಿ ಮೇಲೆ ಇಲ್ಲ ಅಂತ ಹೆಂಗೋ ಒಂದು ಒಪ್ಪಿಸ್ರಿ. ಇಲ್ಲಾಂದ್ರೆ ಒಂದು CR ಕೈ ತಪ್ಪತ್ತೆ. ಅಪ್ಪ, 1 CR ಅಂದಲ್ಲ ಅಂದ್ರೆ ನಿಂಗೆ 1 crore ಬರುತ್ತಾ? ಯಾರಿಗೂ ಹೇಳ್ಬೇಡ. CR ಅಂದ್ರೆ ಪ್ರಪಂಚಕ್ಕೆ ಕೋಟಿ ಅಂತ, ನನಗೆ CR ಅಂದ್ರೆ ಖ್ಯಾತೆ ರಾಮಾಯಣ ಅಂತ. ಅಲ್ಲ, ಈಗಿರೋ ನೀನು ನಮ್ಮಮ್ಮನ ಹೇಗೆ ಪಟಾಯಿಸ್ಕೊಂಡೆ ಅಂತ ಸಿನಿಮಾದಲ್ಲಿ ನೋಡಿಲ್ವೇನೋ, ಚಪ್ಪರ್ ಹುಡುಗರಿಗೆ ಶ್ರೀಮಂತ ಹುಡುಗಿರು ಬೀಳೋದು ಹಾಗೆ. ನಾನು ಸಿಕ್ಕಾಪಟ್ಟೆ ದುಡ್ಡಿರೋ ರಿಯಲ್ ಎಸ್ಟೇಟ್ ಡಾನ್ ತರ ಪೋಸ್ ಕೊಟ್ಟೆ, ಬಿದ್ಲು. ನಮ್ಮಮ್ಮನ ಬುದ್ಧಿವಂತೆ ಅನ್ಕೊಂಡಿದ್ದೆ. ಅಲ್ಲ, ರಕ್ಷಾಗೆ ನನಗೆ ಮದುವೆ ಮಾಡಿಸ್ತೀನಿ ಅಂದ್ಬಿಟ್ಟು ಆ ವಿದ್ಯಾವಿನಾಯಕ ಮದುವೆ ಮಾಡಿಸಿದ್ದಾರೆ. ಹೋದ್ರಲ್ಲ ಬಿಡು. ಏ ಕಪಿ, ಏನ ನಿಂದು ಲಿಟಿಗೇಷನ್? ಅದಪ್ಪ, ಅದೇ ಅಮ್ಮಗೆ ಬುದ್ಧಿನೇ ಇಲ್ಲ. ರಕ್ಷಾಗೆ ನನಗೆ ಮದುವೆ ಮಾಡಿಸ್ತೀನಿ ಅಂದ್ರು, ಹೋಗಿ ಆ ವಿದ್ಯಾವಿನಾಯಕ ಮದುವೆ ಮಾಡಿಸಿದ್ದಾರೆ. ಅಪ್ಪ ಪ್ಲೀಸ್, ನನಗೆ ರಕ್ಷಾಗ್ ನೀನೇ ಮದುವೆ ಮಾಡಿಸು. ಆಯ್ತು ಬಿಡ, ಮಾಡ್ಸೋಣ. ಎರಡೂ ಒಂದೇ ರಿಜಿಸ್ಟರ್ ಆಫೀಸು. ಮಮ್ಮಿ, ಇನ್ನೂ ಇವಳು ಅಮರ್ಸೋದ್ ಬಿಟ್ಟಿಲ್ವಲ್ಲ. ಬಾ ಸವಿತಾ, ನಿನ್ ಮಗ ನಿನ್ನ ಬಗ್ಗೆನೇ ಹೊಗಳ್ತಾ ಇದ್ದ. ಬಾ ಕೂತ್ಕೋ. ನಾನು ಕೇಳಿಸ್ಕೊಂಡೆ ಅಲ್ವೋ ನನ್ನ ಮಗನೇ ಕಪಿ. ಹೋಗಿ ಹೋಗಿ ನಿಮ್ಮಪ್ಪನ್ ಕೇಳ್ತಿದೆಯಲ್ಲೋ. ಮಾತಲ್ಲೇ ಮನೆ ಕಟ್ಟಿ ಬಿಲ್ಡಪ್ ಅಲ್ಲೇ ಬಿಲ್ಡಿಂಗ್ ಇಳಿಸ್ತಾರೆ. ಇಂಥವ್ರು ನಂಬ್ಕೊಂಡ್ರೆ ನಿನ್ ಕೈ ಚಿಪ್ಪೆ ಗತಿ. ನನ್ನ ಗಂಡನ ಮೇಲೆ ಆಣೆ. ಎಷ್ಟು ಒಳ್ಳೆ ಹೆಂಡತಿ ನೋಡು.
ಚೀಪ್ ಅಂಡ್ ಬೆಸ್ಟಾಗಿ ಒಪ್ಕೊಂಡ್ಬಿಡ್ತಾಳೆ, ಚಿಪ್ಪೆ ಫಿಕ್ಸು ಅಂತ. ಸುಮ್ಮನೆ ಕೂತ್ಕೊಳ್ರಿ, ಕಂಡಿದ್ದೀನಿ. ಕಪಿ, ರಕ್ಷಾ ಯಾಕೆ ಮದ್ವೆ ಆಗ್ಲಿಲ್ಲ ಅಂತ ಗೊತ್ತಾ? ಅವಳಿಗೆ ಇಷ್ಟ ಇರಲಿಲ್ಲ ಅದಕ್ಕೆ. ಅವಳು ಮದ್ವೆ ಆಗೋದಕ್ಕೆ ನಾನು ಬಿಡ್ಲಿಲ್ಲ, ಅದಕ್ಕೆ. ನಾನು ಸುಮ್ಮನೆ ಇದ್ದಿದ್ರೆ ರಕ್ಷನ್ ಮದ್ವೆ ಆಗ್ತಿತ್ತು. ಆದರೆ ನಾನು ಮಾಡಿದ ಉಪಾಯದಿಂದ ರಕ್ಷನ್ ಮದ್ವೆ ಆಗಲಿಲ್ಲ. ಅದ್ರ ಬದಲು ವಿದ್ಯಾ ಮತ್ತು ವಿನಾಯಕನ ಮದ್ವೆ ಆಯಿತು. ಏನು ಕಾಲ ಬಂತಪ್ಪ, ಯಾರದೋ ಸೈಟ್ಗೆ ಯಾರೋ ಬೇಲಿ ಹಾಕೊಳ್ಳೋದು. ನೋಡ್ತಾ ಇರಿ, ಬರೀ ಸೈಟಿಗೆ ಮಾತ್ರ ಬೇಲಿ ಹಾಕೊಂಡಿರೋದಲ್ಲ, ಪ್ರಭಾವತಿ ಅನ್ನೋ ಲೇಔಟ್ಗೆ ಬೇಲಿ ಹಾಕಿ ಇಡೀ ಸೈಟೇ ನಮ್ದಾಗಬೇಕು. ಹಾಗೆ ಮಾಡ್ತೇನೆ. ಅಯ್ಯೋ ಅಮ್ಮ, ನಂಗೆ ಸೈಟ್ ಬೇಡ, ರಕ್ಷಾ ಬೇಕು. ಅಯ್ಯೋ ಕರ್ಮ. ಮದುವೆ ಆಗಿ ಮಾರನೇ ದಿನನೇ ಕೆಲ್ಸಕ್ಕೆ ಹೋಗ್ತಾ ಇರೋದು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಏನು ನನ್ಗೆ ಹೇಳ್ತಿದ್ಯಾ? ಓ, ಗೊತ್ತಾಗೋಯ್ತಾ? ನೀನು ಫೋನ್ ಇಸ್ಕೊಂಡು ಕ್ಲೈಂಟ್ ಹತ್ರ ಮಾತಾಡಿದಾಗೆ ಗೊತ್ತಾಯ್ತು ವೀನು, ನೀನು ಮೀಟಿಂಗ್ ಫಿಕ್ಸ್ ಮಾಡಿದ್ಯಾ ಅಂತ. ನೀನು ಅಮ್ಮನಿಗೋಸ್ಕರ ಮದುವೆ ಆಗಿರ್ಬೋದು, ಅದು ಅನ್ಎಕ್ಸ್ಪೆಕ್ಟೆಡ್ ವಿದ್ಯೆ ಆಗಿರ್ಬೋದು, ಆದರೆ ವಿದ್ಯೆ ತುಂಬ ಒಳ್ಳೆ ಹುಡುಗಿ ವೀನು. ವಿಲ್ ಸ್ಟಾಪ್ ದ್ಯಾಟ್? ನಿಜ ಹೇಳ್ತಿದ್ದೀನಿ ವೀನು. ಹೋಗ್ಲಿ ಬಿಡು, ಹೊಸದಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಗೊತ್ತಾಗುತ್ತೆ. ರಕ್ಷಾ ರಾತ್ರಿ ರೂಮ್ ಹತ್ರ ಬಂದಿದ್ಲು ಅಂದರೆ ಅವಳು ಏನು ಅಂದ್ಕೊಂಡಿರ್ತಾಳೆ? ತುಂಬ ಟೆನ್ಷನ್ ಆಗಿರ್ತಾಳೆ. ನಾನು ಮೊದಲು ಅವಳ ಹತ್ರ ಮಾತಾಡಬೇಕು, ನಾನು ಕಳ್ಕೊಂಡಿರೋ ನಂಬಿಕೆನ ಪಡ್ಕೋಬೇಕು. ಪ್ರದೀಪ್, ನಾನೇನು ಅಂತ ನಿನಗೆ ಗೊತ್ತು, ಆದರೂ ಏನೇನೋ ಮಾತಾಡ್ತಿದ್ಯಾ. ನನಗೆ ಈ ಮದುವೆನೇ ಬೇಕಿರ್ಲಿಲ್ಲ ಅಂದಾಗ ಹೆಣ್ಣು ವಿದ್ಯೆ ಆದ್ರೇನು, ಇನ್ಯಾರೇ ಆದ್ರೇನು? ಅಮ್ಮ ಹೇಳಿದ್ರು ಅಂತ ತಾಳಿ ಕಟ್ದೆ, ನನ್ನ ಎಥಿಕ್ಸ್ನ ಬಿಟ್ಕೊಟ್ಟೆ. ಅದೇ ಆ ಟೈಮ್ನಲ್ಲಿ ಅಮ್ಮನ ಮಾತು ಉಳಿಸ್ಕೋಬೇಕಾಗಿತ್ತು. ತಾಳಿ ಕಟ್ಟಿದ್ದೀನಿ, ಆದರೆ ವಿದ್ಯಾ ನನ್ನ ಹೆಂಡತಿ ಯಾಕೆ ಸಾಧ್ಯನೇ ಇಲ್ಲ. ವಿದ್ಯಾ ನನಗೆ ಮೊದಲು ಹೇಗಿದ್ಲೋ ಈಗಲೂ ಹಾಗೆ ಅಷ್ಟೇ. ಮೊದಲು ಹೇಗಿದ್ಲು? ಮೊದಲು ಶಿ ವಾಸ್ ಫ್ರೆಂಡ್ ಥರ ಅಲ್ಲ, ಇಟ್ಸ್ ಜಸ್ಟ್ ಲೈಕ್ ಇಂಪಾರ್ಟೆನ್ಸ್ ಇರಲಿಲ್ಲ, ಅದಕ್ಕೆ ಫ್ರೆಂಡು ಗೈಡು ಎಲ್ಲನೂ ಆಗಿದ್ಲು. ನೋಡಿದ್ಯಾ, ವಿದ್ಯಾ ಈಗ ಮೊದಲಿನ ಹಾಗೆ ಅಂದ್ಬಿಟ್ಟೆ. ಸಂಬಂಧ ಶುರು ಆದಮೇಲೆ ಎಲ್ಲ ಗೊತ್ತಾಗುತ್ತೆ. ಪ್ರದೀಪ್, ಡೋಂಟ್ ಟ್ರಿಕ್ ಮೀ. ವಿದ್ಯಾ ನನಗೆ ಮೊದಲು ಜಸ್ಟ್ ಫ್ರೆಂಡ್ ಥರ ಇದ್ಲು, ಈಗಲೂ ಅಷ್ಟೇ. ಪ್ರದೀಪ್, ಯಾಕೆ ಆ ಸ್ಮೈಲು? ಗಂಡ ಹೆಂಡತಿ ಅಂದಮೇಲೆ ಒಟ್ಟಿಗೆ ಇರ್ತೀರಾ, ಇರಬೇಕಾಗುತ್ತೆ. ಒಂದೇ ರೂಮು, 4 ಗೋಡೆ ಎಲ್ಲನೂ ಆದಮೇಲೆ ಫ್ರೆಂಡ್ಸ್ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಏನೋಪ್ಪ, ನನಗೆ ಗೊತ್ತಿಲ್ಲ. ಹೇಗಿತ್ತು ಫಸ್ಟ್ ನೈಟ್? ರಕ್ಷಾ, ಏನು ಕೇಳ್ತಾ ಇದ್ಯಾ? ಕೇಳಿದ ಅರ್ಥ ಆಗ್ಲಿಲ್ವಾ ಅಥವಾ ನಾಟಕ ಆಡ್ತಿದ್ಯಾ? ರಕ್ಷಾ ಪ್ಲೀಸ್, ಹೀಗೆಲ್ಲ ಮಾತಾಡ್ಬೇಡ. ಬಾಯಿ ಮುಚ್ಚು. ಹೇಳೋದೊಂದು ಮಾಡೋದು ಇನ್ನೊಂದು. ಹೇಗಿತ್ತು ನಿನ್ ಮೊದಲನೇ ರಾತ್ರಿ? ಇಲ್ಲಿ ನೋಡೆ, ಇಲ್ಲಿ ನೋಡು. ಇದೆಲ್ಲ ಇವತ್ತು ನೆನ್ನೆದಲ್ಲ, ಈ ಕನಸು ಹುಟ್ಟಿದಾಗಿಂದ ಇದೆ, ಹುಟ್ಟಿದಾಗಿಂದ ಬೆಳೆದು ಬಂದಿದೆ. ಬರೀ ಪ್ರೀತಿ ಅಲ್ಲ,
ಹುಚ್ಚು ಪ್ರೀತಿ ಕಡೆ ಹುಚ್ಚು ಪ್ರೀತಿ ನೋಡು ನೋಡೆ ಕಿಲ್ಲೋಡು ಇದ್ ನಾನು ನೀನು ಜೊತೆಗಿರೋ ಫೋಟೋ ಹಾಕ್ಬೇಕು ಅಂತ ಖಾಲಿ ಬಿಟ್ಟಿರೋದು. ಇದ್ ನನ್ ಒಳ್ಳೆ ಕನ್ಸಾಗಿತ್ತು ವಿ, ಆದ್ರೆ ನೀನು ಅದನ್ನ ಕೆಟ್ಟ ಕನ್ಸು ಮಾಡ್ಬಿಟ್ಟೆ. ಇಲ್ಲ ರಕ್ಷಾ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನನ್ನ ವೇಣು ಮಧ್ಯೆ ಏನೂ ಇಲ್ಲ. ನೀನ್ ತಪ್ಪು ತಿಳ್ಕೊಳ್ತಿದ್ಯಾ ರಕ್ಷಾ, ನನ್ನ ನಂಬು. ಅದೇ ವಿ, ಮಾಡೋದೆಲ್ಲ ಮಾಡಿ ನಂಬಿಕೆ ಬಗ್ಗೆ ಅಷ್ಟು ಈಸಿಯಾಗಿ ಮಾತಾಡ್ತಿದ್ಯಾ? ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ, ವಿನು ಮೇಲೆ ನಂಬಿಕೆ ಇದೆ. ಅವನು ನಿನ್ನಂತವಳ ಎಡ್ಗಾಲ ಹತ್ರನೂ ಸೇರ್ಸಲ್ಲ, ದೂರನೇ ಇಟ್ಟಿರ್ತಾನೆ. ಅದೆಲ್ಲ ನನಗ್ ಗೊತ್ತಿಲ್ಲ ವಿ. ನೀ ನನ್ನ ಜೊತೆ ನನ್ನ ರೂಮಲ್ಲೇ ಇರ್ತೀಯ. ಅರು ಹೊತ್ತಿಗೆ ಅದೇನ್ ಹೇಳಿ ಡೀಲ್ ಮಾಡ್ತೀಯ ಮಾಡ್ಕೋ. ನಮ್ಮಮ್ಮಗ ಅದೇನ್ ಹೇಳಿ ಒಪ್ಪಿಸ್ತೀಯ ಅದು ನಿನ್ ತಲೆನೋವು. ನೀನಿಲ್ಲಿ ನನ್ನ ಕಣ್ ಮುಂದೆ ನನ್ನ ಜೊತೆಗೆ ಇರ್ಬೇಕು, ಗೊತ್ತಾಯ್ತಾ? ಸರಿ ರಕ್ಷಾ, ನನ್ನ ನಂಬು. ನೀನು ಹೇಳ್ದಾಗೆ ಎಲ್ಲ ಮಾಡ್ತೀನಿ ನಾನು. ಆದರೆ ಇವಾಗ ನೋಡು, ಯಾರಾದರೂ ಬರೋಕ್ಕೆ ಮುಂಚೆ ಇದನ್ನೆಲ್ಲ ನಾವು ಎತ್ತಿಟ್ಬಿಡೋಣ, ಇಲ್ಲಾಂದರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಬಾ. ಇದೆಲ್ಲ ಮುಟ್ಬೇಡ, ನಿನಗೆ ಯೋಗ್ಯತೆನೇ ಇಲ್ಲ. ಇದೆಲ್ಲ ನಂದು. ಮೊದಲು ನಾನು ಹೇಳಿದ್ ಮಾಡೋಗು. ಸರಿ ರಕ್ಷಾ.